ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಣಿಸಿದ್ದೇ ಇದೇ ಕೆಡ್ದಾಗಿದೆ. ಬಟ್ ರಾತ್ರಿ ಮಲಗಬೇಕಾದ್ರೆ ಎಲ್ಲ ನೀಟಾಗೇ ಇತ್ತು. ಎಳಿಬೇಕು ಗಾಡಿ ಏನಾದರೂ ಇಲ್ಲಿ ಬಂದು ನಿಲ್ಸ್ಕೊಬಿಟ್ರೆ ನಿಮ್ಮ ಥರ ನಮ್ಮ ಥರ 100 ಜನ ಬರ್ತಾರೆ ಇಲ್ಲಿ. ಅಸಹ್ಯ ಅನಿಸ್ಬಾರ್ದು, ಏನು ಗುರು ಬಂದು ಕೂಡ ಹಿಂಗೆ ಅಂತ. ನನಗೆ ಮ್ಯಾಪ್ ಕಾಣಿಸ್ತಾ ಇಲ್ಲ ಕಣ ಬಿಸಿಲಿಗೆ, ನಾನು ಅದಕ್ಕೆ ಸ್ಲೋ ಓಡಿಸ್ತಾರೆ. ಅದು ಸಡನ್ ಟರ್ನ್ ಎಲ್ಲ ಬಂತು ಅಂದರೆ ಈಗ ನೀವಾಗ ನೋಡ್ತಿರೋ ವ್ಯೂ ನಮಗೆ ರಾತ್ರಿ ಕಾಣಿಸ್ತಿಲ್ಲ ನೋಡಿ. ನಿಮಗೆ ತೋರಿಸ್ಬೇಕಾರೆ ನಿಮಗೆ ಇಲ್ಲಿ ಫ್ಲ್ಯಾಟ್ ಸರ್ಫೇಸ್ ಮಾತ್ರ ತೋರಿಸಿದ್ದು ನಾನು ಎಲ್ಲಿ ಟೆಂಟ್ ಹಾಕ್ತೀನಿ ಅಂತ. ಈ ವ್ಯೂನ ಒಂದ್ಸರಿ ಎರಗಿಸ್ಕೊಡಿ. ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಣಿಸಿದ್ದೇ ಇದು. ಇಲ್ಲಿಂದ ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ. ನಮಗೆ ಸ್ಟೇಗೆ ಬುಕ್ಕಿಂಗ್ ಆಲ್ರೆಡಿ ಆಗೋಗಿದೆ. ಈಗ ಆ್ಯಕ್ಚುಲಿ ನಾವು ಹೊರಡಬೇಕು. ನಾನು ಇನ್ನೂ ಪ್ಯಾಕ್ ಕೂಡ ಮಾಡಿಲ್ಲ. ಸೊ ನಾನು ಹೇಗೆ ಟ್ರಾವೆಲ್ ಮಾಡ್ತೀನಿ ಅಥವಾ ಇಂಥವ್ರನ್ನೆಲ್ಲ ಕರ್ಕೊಂಡು ನಾನು ಹೆಂಗೆ ಟ್ರಾವೆಲ್ ಮಾಡ್ತೀನಿ ಅನ್ನೋ ತೋರಿಸ್ತೀನಿ ನಿಮಗೆ. ಸರ್ ಹಂಗೆ ಒಂದು ಮಾಡಿಬಿಡಿ. ಟೆಂಟ್ ಸೆಟಪ್ ಹೇಗಿದೆ, ನಾವು ಲಗೇಜ್ ಹೆಂಗೆ ಇಟ್ಕೊಂಡಿದ್ವಿ, ತುಂಬ ಕೆಟ್ಟದಾಗಿ ಇಟ್ಕೊಂಡಿದ್ದೀವಿ, ಏನು ಅನ್ಕೊಳಕ್ಕೆ ಹೋಗಬೇಡಿ. ಇಟ್ ವಾಸ್ ಮಚ್ ಮೋರ್ ಆರ್ಗನೈಸ್ಡ್ ಇನ್ ದ ನೈಟ್. ಸೊ ಟೆಂಟು ಈ ಕಡೆ ಫೇಸಿಂಗ್, ಯಾಕೆಂದರೆ ವಿಂಡ್ ಬ್ಲಾಸ್ಟ್ ಲೆಫ್ಟಿಂದ ರೈಟಿಗೆ ಹೊಡಿತಾ ಇತ್ತು. ಸೊ ಅಲ್ಲಿ ಏರ್ ಪಾಕೆಟ್ ಕ್ರಿಯೇಟ್ ಮಾಡಿದ್ದೀನಿ ನಾನು. ಏನು ಅಂದರೆ ನಮ್ಗೆ ವೆಂಟಿಲೇಷನ್ ಒಂಚೂರು ಇರಲಿ ಅಂತ ಕಲ್ಲು ಕಟ್ಟಿ ಈ ಥರ ನಾನೊಂದು ಪಾಕೆಟ್ ಕ್ರಿಯೇಟ್ ಮಾಡಿದ್ದೆ. ಸೊ ಜುಗಾಡಲ್ಲ ಅವ್ನು ಕೊಟ್ಟಿರೋದೇ ಅದಕ್ಕೆ. ಸೊ ಇಲ್ಲಿ ವೆಂಟಿಲೇಷನ್ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ಇದಲ್ದೇ ಟೆಂಟಲ್ಲಿ ಸ್ವಲ್ಪ ನಿಮಗೆ ಥರ್ಮಲ್ ಲೈನಿಂಗ್ ಇರೋದ್ರಿಂದ ನಿಮ್ಮ ಬಿಸಿ ಉಸಿರಾಟ ನಿಮ್ದು ಹಂಗೆ ಒಂಥರ ಸಫೋಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಿಂಗಿದೆ ಕೆಡ್ದಾಗಿದೆ. ಬಟ್ ರಾತ್ರಿ ಮಲಗಬೇಕಾದ್ರೆ ಎಲ್ಲ ನೀಟಾಗೇ ಇತ್ತು. ನಾವು ಫೋಟೋ ತೆಕ್ಕೊಳ್ಳೋಕ್ಕೆ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಮುಂಚೆ ಎಲ್ಲ ಕೆದರಿದ್ವಿ. ಸೊ ಹೆಲ್ಮೆಟ್ಸು, ಜಾಕೆಟ್ಸು, ಬ್ಯಾಗ್ಸು. ಇದು ಆ್ಯಕ್ಚುಲಿ 3 ಸ್ಲೀಪರ್ ಟೆಂಟು. ಬಟ್ ಏನು ಅಂದರೆ ವೆನ್ ಯು ಹ್ಯಾವ್ ಎ ಲಾಟ್ ಆಫ್ ಲಗೇಜ್ ಅವಾಗ ಬರೀ 2 ಸ್ಲೀಪರ್ ಆಗುತ್ತೆ. ಏನು ಅದ್ರಲ್ಲಿ ತೂತಿದೆ ಗೊತ್ತು, ಲ್ಯಾಟ್ರೈಟ್ ಅದು ಮಂಗ್ಳೂರು. ನಿಮ್ಮ ಕಡೆ ಟೈಲ್ಸ್ ಕಾಣೋದು. ಅದಕ್ಕೊಂದು ಗ್ಲಾಸ್ ಹಾಕು, ಪಕ್ಕದ ಕಿಟಕಿಗೆ ಹೋಗಿ ಇಣಕ್ ನೋಡ್ಬೋದು. ಹೌದೌದು, ಎಲ್ಲ ಎಣ್ಣೆ ತುಂಬ ಗಲೀಜ್ ಮಾಡಿ ಇಟ್ಟಿದ್ದಾರೆ. ನಾವು ಕೂಡ ಕ್ಲೀನ್ ಮಾಡಿಕೊಂಡೆ, ಕಾಲಲ್ಲಿ ಒಂಚೂರು ಆ ಕಡೆ ಈ ಕಡೆ ಜರುಗಿಸ್ಕೊಂಡೆ ಎಲ್ಲಾನು ಟೆಂಟ್ ಸೆಟಪ್ ಮಾಡಿದ್ದು. ಆ್ಯಂಡ್ ಮೋರ್ ಓವರ್ ನಾವು ನೆನೆ ಬರಬೇಕಾದ್ರೆ ನೀವು ರೂಟ್ ನೋಡಿದ್ರಲ್ಲ, ಕ್ರೇಜಿ ಇತ್ತಲ್ಲ. ಹೆಂಗಿತ್ತು ನಿನಗೆ, ಹೆಂಗನ್ನಿಸ್ತು ಆ ರೂಟು? ಪ್ರಾಪರ್ ಕಾಂತಾರಲ್ಲ. ಸೊ ಎಲ್ಲ ಫುಲ್ ಗಿಜಿ ಬಿಜಿ ಆಗ್ಬಿಟ್ಟೈತೆ, ಕೊಚ್ಚೆ ಎಲ್ಲ ಹಾರಿ. ಹಿಮಾಲಯನ್ ಥರ ಅನ್ನಿಸ್ತಾ ಇದೆ ಇವಾಗ. ಏನ ವಾಶ್ ಮಾಡಿದ್ರೆ ಅದಕ್ಕೆ ಕಲೆ ಇಲ್ಲ ಗುರು. ಹಾಂ, ಇಟ್ಕೊಂಡು ಏನು ಮಾಡ್ತೀಯಾ? ಮೆಮೊರೀಸಾ? ಅದ್ರ ಮೇಲೆ ಯಾವನಾದ್ರು ರುಚಿ ಇದ್ದಿದ್ರೆ ಹಾಂ ಇಟ್ಕೊ. ಸೊ ಇನ್ನೇನಿಲ್ಲ, ಈಗ ಜಸ್ಟ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಬೇಕು. ನಾನು ಆ್ಯಕ್ಚುಲಿ ಬರೀ ಕಾಲಲ್ಲೂ ಇದ್ದೀನಿ. ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ನಂದೇ ಅರ್ಧ ಇವನ್ನೆಲ್ಲ ಕ್ಲಿಯರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಅವ್ನು ಬ್ಯಾಗ್ನ ಸೈಡಲ್ಲಿ ಇಟ್ಟಿದ್ದಾನೆ ನೋಡಿ ಇಲ್ಲಿ. ಇದು ಮಿಕ್ಕಿದ್ದೆಲ್ಲ ಏನಿದೆ, ಇದೊಂದು ಇಷ್ಟು 3 ಐಟಮ್ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಂದೆ. ನಾನು ಈಗ ಕುತ್ಕೊಂಡು ಪ್ಯಾಕ್ ಮಾಡ್ಬೇಕು ನೀಟಾಗಿ ಎಲ್ಲನೂ. ಗೋಪ್ರೋ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಕ್ಯಾಮ್ರಾ ನೀಟಾಗಿ ಪ್ಯಾಕ್ ಮಾಡಬೇಕು, ಸ್ಪೀಕರ್ಸ್ ಎಲ್ಲ ನೀಟಾಗಿ ಇಟ್ಕೋಬೇಕು. ಮೋರ್ ಓವರ್ ಈಗ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆದ ಕೆಲಸ ಇದೆ. ಇಲ್ಲಿಂದ ಹೊರಡೋದೆ. ಇದಾದ ಮೇಲೆ ನಾವು ನಮ್ಮ ಸ್ಟೇ ಏನಿದೆ ಗೋವಾದಲ್ಲಿ ಅಲ್ಲಿಗೆ ಹೋಗ್ತೀವಿ. ನಾನು ಎಲ್ಲನೂ ಆನ್ ಸ್ಪಾಟೇ ರಿವೀಲ್ ಮಾಡೋದು. ಇವನ್ ಥರ ಕತೆಗಳು ಒಂದೇ ಸತಿ ಬಿಟ್ಬಿಡೋಲ್ಲ. ನೀವು 30 ಸೆಕೆಂಡ್ ಜನ್ರೇಷನ್ ಅಂತ ಗೊತ್ತು, ವಾಪಸ್ ಯೂಟ್ಯೂಬ್ 11 ಮಿನಿಟ್ಸ್ 12 ಮಿನಿಟ್ಸ್ ಜನ್ರೇಷನ್ಗೆ ಬನ್ನಿ. ಏನಂತೀರಪ್ಪ? ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ದ ಕಲ್ಚರ್. ಏನಂತೀರಾ? ಈಗ ಟೆಂಟು ಫುಲ್ ಮುದ್ರಿ, ಅಷ್ಟು ದೊಡ್ಡ ಟೆಂಟ್ನ ಹಿಂಗೆ ಫಿಟ್ ಮಾಡಿದ್ದೀನಿ. ಇದ್ರ ಮೇಲೆ ಟ್ರೈಪಾಡು, ಇಲ್ಲಿ ಬರೀ ಬಟ್ಟೆಗಳಿದೆ. ಆ ಬ್ಯಾಗ್ ಫುಲ್ ಎಲೆಕ್ಟ್ರಾನಿಕ್ಸು. ಆಮೇಲೆ ಇದು ಕ್ಯಾಮ್ರಾ. ಇದು ನಮ್ಮ ಹುಡುಗ ಹಿಂದೆ ಬರ್ತಿರೋದ್ರಿಂದ ಸ್ವಲ್ಪ ಕಣ್ಣಿಟ್ಟಿರ್ತಾನೆ, ಅದರಿಂದ ಹಿಂಗೆ ನೇತಾಡೋಕೆ ಬಿಟ್ಟಿದ್ದೀನಿ. ಬಟ್ ಎಲ್ಲೂ ಜಾಗ ಇಲ್ಲ. ಅವ್ನ ಬ್ಯಾಗನ್ನು ಫುಲ್ ಫಿಲ್ ಆಗೋಗಿದೆ. ಆ ಕಾರಣದಿಂದ ಈಗ ಹೆಂಗಿದ್ರು ಶಾರ್ಟ್ ರೈಡ್ ಅಲ್ವಾ ನಮ್ಮ ಸ್ಟೇಗೆ, ಹಿಂಗೆ ನೇತಾಡ್ಸಿದ್ದೀನಿ. ಕ್ಲಿಪ್ ಸ್ವಲ್ಪ ಟೈಟಾಗಿದೆ. ಹೋಪ್ಫುಲಿ ಸರಿ ರೀಚೆಕ್ ಮಾಡ್ಬಿಡೋಣ. ರೈಟ್, ಏನು ನೇತಾಡ್ಬೇಕಾ? ರ್ಯಾಪ್ಲಿಂಗ್ ನೋಡೋದು ನೇತಾಡೋದಕ್ಕೆ.
ಇಂಥ ತಲೆ ಇರೋರ ಜೊತೆ ನಾನು ಬರ್ತೀನಲ್ಲ, ಲೈಕ್ ಮಾಡ್ಬೇಕಂತ. ಬೆಲ್ ಐಕಾನ್ ನೋಡಿ ಬೇರೆ, ಇವನ್ ಬೆಲ್ ಹೊಡಿರಿ. ಎಳಿಬೇಕು ಗಾಡಿ ಏನಾದರೂ ಇಲ್ಲಿ ಬಂದು ನಿಲ್ಸ್ಕೊಬಿಟ್ರೆ. ಈ ನನ್ನ ಮಗ ವಿಡಿಯೋ ಅಂದ್ಬಿಟ್ಟು ಗಾಡಿ ನಿಲ್ಸ್ಕೊಂಡ, ಇವಾಗ ಎಳೆಯೋಕ್ಕಾಯ್ತಲ್ಲ. ಹೆಂಗೋ ಹಿಂಗೆ ತಿರುಗಿಸೋದ್ಯಾ? ಹಾಂ, ಓಕೆ. ಸೊ ನಮ್ಮ ಕಸ ನಾವು ಎತ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಬೇರೆ ಎಜುಕೇಟೆಡ್ ಪೀಪಲ್ ಥರ ಒಳ್ಳೊಳ್ಳೆ ಬುದ್ಧಿಗಳಿಲ್ಲ, ಅಲ್ಲಲ್ಲೇ ಎಸ್ಬಿಟ್ಟು ಹೋಗೋದು. ಅದು ಏನು ಅಂದರೆ ತುಂಬ ಓದ್ಬಿಟ್ಟಿರ್ತಾರಲ್ಲ, ಅರ್ಗಲ್ಲ ಜ್ಞಾನಗಳು. ಜೈ ಶ್ರೀರಾಮ್. ಓಹೋ, ಏನಪ್ಪ ಮೌಂಟ್ ಎವರೆಸ್ಟ್ ಮೇಲೆ ಕೂತಂಗೈತೆ. ಹೋಗುವಾ? ಮಗ ಕೆಳಗೋದ್ಮೇಲೆ ಮ್ಯಾಪ್ ಹಾಕೋಬೇಕು, ಒಂದು 2 ನಿಮಿಷ ನಿಲ್ಲಿಸು. ನೋಡಿ ಇಲ್ಲಿ ಹೈಲಿ ಎಜುಕೇಟೆಡ್ ಪೀಪಲ್ಸ್. ಏನಿಲ್ಲ, ಇಂಟರ್ಕಾಮ್ ಕೆಳಗೋಗಿ ಕನೆಕ್ಟ್ ಮಾಡೋಣ ಬಾ. ಹಾಂ, ಅಲ್ಲಿ ಡಸ್ಟ್ಬಿನ್ ಇರೋದು ಬಾರೋ. ತುಂಬ ಚೆನ್ನಾಗಿತ್ತು. ಈ ಲೊಕೇಶನ್ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ. ಹೆಂಗಿದ್ರು ವ್ಲಾಗ್ದು ಲೆಫ್ಟ್ ಆ್ಯಂಡ್ ಬಾಟಮ್ ಕಾರ್ನರಲ್ಲಿ ನಂದು ಇನ್ಸ್ಟಾ ಐ ಡಿ ಇದ್ದೇ ಇರುತ್ತೆ. ಪಿಂಗ್ ಮಾಡಿ ಡೀಟೇಲ್ಸ್ ಕಳಿಸ್ತೀನಿ. ಏನು ಸೌಂಡ್ ಅದು ಗಲಗಲ ಅಂತ ಐತೆ? ಹಾಂ, ಅರ್ಧ ಕಟ್ಟೆ ಮಾಡ್ಬಿಟ್ಟವನಲ್ಲ ಕಾರಣ. ಏನಪ್ಪ ಇದು? ಇಲ್ಲ ಅಣ್ಣ, ಬಂದ ಆ್ಯಂಡ್ ಏನು ಅಂದರೆ ರೆಸ್ಪಾನ್ಸಿಬಲ್ ಆಗಿದ್ದರೆ ಮಾತ್ರ ಬನ್ನಿ. ನೀವು ಫುಲ್ಲು ಜಾಲಿ ಪರ್ಸನ್, ನಾವು ಅಷ್ಟೆಲ್ಲ ಯೋಚನೆ ಮಾಡಲ್ಲ ಗುರು ಅಂತೇನ ಇದ್ದರೆ ಬನ್ನಿ, ಚಿಲ್ ಮಾಡ್ಕೊಂಡು ವಾಪಸ್ ಹೊರಟ್ಬಿಡಿ. ನೀವು ಸ್ಟೇ ಥರ ಅಲ್ಲ, ಏನು ಯೋಚನೆ ಮಾಡೋಕ್ಕೆ ಹೋಗಿ. ಆದಷ್ಟು ಕ್ಲೀನ್ ಇಡಿ. ನಿಮ್ಮ ಥರ ನಮ್ಮ ಥರ 100 ಜನ ಬರ್ತಾರೆ ಇಲ್ಲಿ. ಅಸಹ್ಯ ಅನಿಸ್ಬಾರ್ದು, ಏನು ಗುರು ಬಂದು ಕೂಡ ಹಿಂಗೆ ಅಂತ. ಎಲ್ಲ ಅವ್ರು ಊರವ್ರು ಇರ್ತಾರೆ, ಕ್ಲೀನ್ ಮಾಡ್ಕೋತಾರೆ. ಆ್ಯಸ್ ಎ ಸಿಟಿಸನ್ ನಿಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ? ಮಾಡಿಬಿಡಿ, ಅದೇನಿದೆಯಾ ಕಸ. ಮಗ ಇಲ್ಲಿ ಡಸ್ಟ್ಬಿನ್ ಐತೆ अंकल, डस्टबिन है, डस्टबिन उसमें ये डालना है, कचरा डालना है. ये कैन है, कैन. ये लीजिए. थैंक यू. There's no route? How do I go? Okay. ರಾತ್ರಿ ಬಂದಿರೋದು ರಾತ್ರಿಗೆ ಆಗೋಯ್ತು ಬಿಡಪ್ಪ, ಗೊತ್ತೇ ಆಗಲ್ಲ. ಏನು ಅಂದರೆ ಇವಾಗ ಹ್ಯೂಮಿಡಿಟಿ ಇನ್ಕ್ರೀಸ್ ಆಗಿ ಒಂದೇ ಸಮ 9 ಗಂಟೆಯಿಂದ ಹೆವಿ ಸೆಕೆ ಹೊಡಿತಾ ಇದೆ. ವೇ ಔಟ್ ಅಂತ ಎಲ್ಲಿ ಹಾಕೋರೆ? 3 days later.